ಒಂದು ಭಾಳ ಸತ್ಯ ಘಟನೆ ಹೇಳ್ತೀನಿ, ಇದರಿಂದ ನಿಮಗೆ ಕಲಿಬೇಕಾಗೈತಿ, ಹೇಳ್ತೀನಿ ಕೇಳ್ರಿ. ಲೂಯಿಸ್ 15 ಅಂತೇಳಿ ಫ್ರಾನ್ಸ್ದಾಗ ಒಬ್ಬ ರಾಜ ಇದ್ದ. ಅವನು ನಿಕೋಲಸ್ ಅಂತೇಳಿ ಒಬ್ಬ ಮಂತ್ರಿಗೆ ನೇಮಿಸಿದ್ದ. ಆ ಮಂತ್ರಿಗೆ ತನ್ನೆಲ್ಲವನ್ನು ಒಪ್ಪಿಸಿಬಿಟ್ಟಿದ್ದ. ಮತ್ತು ಆ ಮಂತ್ರಿ ಐತಲ್ಲ ಭಾಳ ಅಂದ್ರೆ ಭಾಳ ಬುದ್ಧಿವಂತ ಇದ್ದ. ನಿಕೋಲಸ್ ಒಂದಿನ ಏನು ಮಾಡ್ತಾನಂದ್ರೆ ರಾಜಾಗ ಖುಷಿ ಮಾಡೋ ಸಲುವಾಗಿ ಇಡೀ ಊರಾಗ ಎಂಥ ದೊಡ್ಡ ಅರಮನೆ ಕಟ್ಟಿಸ್ತಾನಂದ್ರೆ ಎಲ್ಲ ಕಡೆ ಅವ್ನು ನಿಕೋಲಸ್ದೇ ಚರ್ಚೆ ಆಗತ್ತಿತ್ತು. ಹಿಂಗೆ ಮಾಡ್ತಾ ಮಾಡ್ತಾ ನಿಕೋಲಸ್ ಒಂದಿನ ರಾಜನ ಸಲುವಾಗಿ ದೊಡ್ಡ ಪಾರ್ಟಿ ಇಟ್ಟ. ಅದ್ರಾಗ ಊರಿಂದ ದೊಡ್ಡ ದೊಡ್ಡ ಮಂದಿಗೂ ಇನ್ವೈಟ್ ಮಾಡಿದ್ರ. ಅದು ಎಂಥ ದೊಡ್ಡ ಪಾರ್ಟಿ ಇತ್ತಂದ್ರೆ ಪೂರಾ ಯುರೋಪ್ದಾಗ ಅಷ್ಟು ದೊಡ್ಡ ಪಾರ್ಟಿ ಆಗಿದ್ದಿರ್ಲಿಲ್ಲ. ಮತ್ತು ಇದೆಲ್ಲ ಆಗಿದ್ದು ಮರನೇ ದಿನಾನ ರಾಜ ಅವನಿಗೆ ಕಳ್ಳತನದ ಸುಳ್ಳು ಆರೋಪ ಹಾಕಿ ಅವನ ಮೇಲೆ ಜೈಲಿಗೆ ಹಾಕ್ಬಿಟ್ಟ. ಯಾಕಂತ ನಿಮಗೆ ಗೊತ್ತೇನ? ಯಾಕಂದ್ರೆ ರಾಜಾಗ ಅನ್ಸಾಕತ್ತಿತ್ತು ಎಲ್ಲ ಅಟೆನ್ಷನ್ನು ರಾಜಾಗ ಬಿಟ್ಟು ಬರೀ ನಿಕೋಲಸ್ಗೆ ಹೊಂಟೈತಿ. ಆದ್ರೆ ಈ ಮಾತು ರಾಜಾಗ ಸರಿ ಅನಿಸ್ಲಿಲ್ಲ. ಅದಕ್ಕೆ ನೀವು ಯಾವಾಗಲೂ ನಿಮ್ಮ ಸೀನಿಯರ್ ಅಥವಾ ನಿಮ್ಮ ಬಾಸ್ಗಿಂತ ಜಾಸ್ತಿ ನಿಮಗೆ ನೀವು ಬೆಸ್ಟ್ ಅಂತ ತೋರಿಸ್ಕೊಳಕ್ ಹೋಗ್ಬೇಡ್ರಿ. ಬೆಸ್ಟ್ ಆಗಿರ್ರಿ, ಆದ್ರೆ ತೋರಿಸ್ಕೊಳಕ್ ಯಾವತ್ತೂ ಹೋಗ್ಬೇಡ್ರಿ. ಸೊ ಚೇಂಜ್ ಯುವರ್ ಸೆಲ್ಫ್.